ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಫಸ್ಟ್ ಮಿನಿ ವ್ಲಾಗ್. ನಿನ್ನೆ ರಾತ್ರಿ ನನ್ನ ಮಗಳಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಎದೆಯಲ್ಲಿ ಕಫ ಆಗಿತ್ತು. ಅದಕ್ಕೋಸ್ಕರ ದೊಡ್ಡ ಪತ್ರೆ ಗಿಡ ಅಂತ ಬರುತ್ತಲ್ಲ, ಈ ಗಿಡದ್ದು ರಸನ ಜೇನುತುಪ್ಪ ಜೊತೆ ಮಿಕ್ಸ್ ಮಾಡಿ ಅವಳಿಗೆ ಕುಡಿಸಿದ್ರೆ ಅದು ಕಡಿಮೆ ಆಗುತ್ತೆ. ಸೊ ಆವಾಗವಾಗ ನಾನು ಅವಳಿಗೆ ಕಫ ಆದಾಗೆಲ್ಲ ಈ ಥರ ಮಾಡ್ತಾ ಇರ್ತೀನಿ. ಇದರಿಂದ ಕಫ ಕಡಿಮೆ ಆಗುತ್ತೆ. ಏನಿಲ್ಲ, ಅದನ್ನು ತಂದು ಸ್ವಲ್ಪ ಸರಿಯಾಗಿ ತೊಳೆದು ಚಪಾತಿ ಮಾಡೋ ಹೆಂಚು ಮೇಲೆ ಅದನ್ನು ಎರಡೂ ಸೈಡ್ ಬಿಸಿ ಮಾಡಿ ಅದರಿಂದ ರಸ ತೆಗೆದು ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡಿ ಮಕ್ಕಳಿಗೆ ಕುಡಿಸಿದ್ರೆ ಆಯಿತು. ಇದನ್ನು ಖಾಲಿ ಹೊಟ್ಟೆ ಕುಡಿಸಿದ್ರೆ ಒಳ್ಳೆಯದು, ಮಕ್ಕಳಿಗೆ ಕಫ ಎಲ್ಲ ಕಡಿಮೆ ಆಗುತ್ತೆ. ಹಾಗೆ ನಮ್ಮ ತೋಟದಲ್ಲಿ ಪಾಲಕ್ ಸೊಪ್ಪು ಬೆಳೆದಿತ್ತು, ಅದನ್ನು ತೊಗೊಂಡು ಬಂದು ಇವತ್ತು ಟಿಫನ್ಗೆ ಮಸಾಲೆ ರೈಸ್ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡಿಕೊಂಡು ಮಸಾಲೆ ರೈಸ್ ಮಾಡಿದ್ವಿ. ಅದ್ರ ಜೊತೆ ಮೊಸರು ಬಜ್ಜಿ ಮಾಡಿದ್ವಿ. ನೋಡಿ, ಮೊಸರು ಬಜ್ಜಿ ಮತ್ತು ಪಲಾವ್ದಿಂದ ಇವತ್ತು ನಾಷ್ಟ ಆಯಿತು. ಹಾಗೆ ಸ್ವಲ್ಪ ಬೆಣ್ಣೆ ತೆಗೆದಿದ್ವಿ ನಿನ್ನೆ, ಅದನ್ನು ಕಾಯಲು ಕೂಡ ಇಟ್ಟಿದ್ದೆ. ನೋಡಿ, ಟಿಪ್ಸ್ ಏನಂದರೆ ಬೆಣ್ಣೆ ಕಾಯ್ದು ತುಪ್ಪ ಆಗಿರುತ್ತಲ್ಲ, ಆವಾಗ ಒಂದು ವೀಳ್ಯದೆಲೆ ಹಾಕಿ ಅದನ್ನು ಕಾಯಿಸಿದ್ರೆ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ಹಾಗೂ ಟೇಸ್ಟ್ನು ತುಂಬ ಸಖತ್ತಾಗಿರುತ್ತೆ. ಟ್ರೈ ಮಾಡಿ.